ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಧುರವಾದ ವಂದನೆಗಳು. ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ದೇವರು ನಿಮ್ಮನ್ನು ಬಲಪಡಿಸುವನು. ದೇವರು ನಿಮ್ಮನ್ನು ಬಲಪಡಿಸುವನು. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದ್ವಿಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ ದೇವರು ಹೇಳುತ್ತಾದರೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ. ಒಂದು ವೇಳೆ ನೀನು ಬಲಹೀನನಾಗಿರಬಹುದು, ಬಲವನ್ನು ಕಳೆದುಕೊಂಡಿರಬಹುದು, ದೇವರು ನಿಮ್ಮನ್ನು ನೋಡಿ ಹೇಳುವಂಥ ಮಾತು, ನಾನು ನಿಮ್ಮನ್ನು ಬಲಪಡಿಸ್ತೇನೆ. ಪೌಲನು ಹೇಳುತ್ತಾನೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟು ಹೋದರು, ಆದರೆ ದೇವರು ನನ್ನನ್ನು ಬಲಪಡಿಸಿದನು. 2 ತಿಮೋತಿ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆ ವಾಕ್ಯದಲ್ಲಿ ಈ ರೀತಿಯಾಗಿ ಪೌಲನು ಹೇಳುತ್ತಾನೆ, ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈಬಿಟ್ಟರು, ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ, ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೋ ಅನ್ಯ ಜನರು ಅದನ್ನು ಕೇಳುವಂತೆಯೂ ಮಾಡಿದನು. ಅಲ್ಲಿ ಪೌಲನು ಹೇಳುವಂಥ ಮಾತು ನೋಡ್ರಿ, ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿದನು. ಹೌದು ಪ್ರಿಯ ದೇವ ಜನರೇ, ಒಂದು ವೇಳೆ ಯಾರು ನಿಮ್ಮ ಕಡೆ ಆಗದೇ ಇರಬಹುದು, ಒಂದು ವೇಳೆ ಎಲ್ಲರೂ ನಿಮ್ಮನ್ನು ಕೈ ಬಿಡಲ್ಪಟ್ಟಿರಬಹುದು, ಒಂದು ವೇಳೆ ಎಲ್ಲವನ್ನ ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ಇರಬಹುದು, ಆದರೆ ನಿಮ್ಮ ಪಕ್ಷದಲ್ಲಿ ದೇವರಿದ್ದಾನೆ. ದೇವರು ನಿಮ್ಮನ್ನು ಬಲಪಡಿಸುವನು. ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ 1 ಸಾಮುವೇಲ 30ನೇ ಅಧ್ಯಾಯ 6ನೇ ವಾಕ್ಯ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಗಮನಿಸಿ, ಆದರೂ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಇಲ್ಲಿ ದಾವೀದನು ಬೇರೆಯೊಬ್ಬರು ನನ್ನನ್ನು ಬಲಪಡಿಸಲೆಂಬುದಾಗಿ ಅವನ ಕಾಯಲಿಲ್ಲ. ದಾವೀದನು ಬಹಳ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಿದ್ದಿದ್ದಾನೆ. ಅನೇಕ ಜನರು ಅವನ ವಿರುದ್ಧವಾಗಿ ಕಲ್ಲೆಸೆದು ಅವನನ್ನು ಕೊಲ್ಲುವುದಕ್ಕಾಗಿ ಕಾಯ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ದಾವೀದನು ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಹೌದು ಪ್ರಿಯ ದೇವ ಜನರೇ, ಕರ್ತನಲ್ಲಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳುವಾಗ ನಿಮ್ಮೊಳಗೆ ಅಂತರ್ಯದೊಳಗೆ ದೇವರ ಶಕ್ತಿಯ ಬಲವು ನಿಮಗೆ ಉಂಟಾಗ್ತದೆ. ನೋಡ್ರಿ, ಜಕರಿಯ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ, ಅವರು ಯೆಹೋವನಲ್ಲಿ ಬಲಗೊಳ್ಳುವರು. ಅವರು ಅಂದರೆ ಯಾರು? ದೇವರ ಮಕ್ಕಳು. ದೇವರ ಮಕ್ಕಳು ಯೆಹೋವನಲ್ಲಿ ಬಲಗೊಳ್ಳುವರು. ಹಾಗಾದರೆ ದೇವರು ನಮ್ಮನ್ನು ಯಾವಾಗ ಬಲಪಡಿಸುವನು? ಮೊದಲನೇದಾಗಿ ನಾವು ಕಾದಿರುವಾಗ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ದೇವರ ವಾಕ್ಯ ಹೇಳುತ್ತದೆ, ಹೊಸ ಬಲ ನಿನಗೆ ಬೇಕಾದರೆ ನೀನು ಯೆಹೋವನನ್ನು ನಿರೀಕ್ಷಿಸಬೇಕು, ಅಥವಾ ದೇವರ ಸಾನ್ನಿಧ್ಯದಲ್ಲಿ ಕಾದಿರಬೇಕು. ನೀನು ದೇವ ಸಾನ್ನಿಧ್ಯದಲ್ಲಿ ಕಾದಿರುವಂಥ ದಿನಗಳು ವ್ಯರ್ಥವಾದ ದಿನಗಳು ಅಲ್ಲ. ನೀನು ದೇವ ಸನ್ನಿಧಾನದಲ್ಲಿ ಕಾದಿರುವಾಗ ಉನ್ನತದಲ್ಲಿ ಇರುವಂಥ ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ಹೌದು ಪ್ರಿಯ ದೇವ ಜನರೇ, ಹಾಗಾದರೆ ನಾವು ಮೊದಲನೇದಾಗಿ ಕಾದಿರಬೇಕು. ಕಾದಿರುವವರನ್ನು ದೇವರು ಬಲಪಡಿಸುತ್ತಾನೆ. ಎರಡನೇದಾಗಿ ನಾವು ದೇವರನ್ನು ಕರೆಯುವಾಗ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಮೊದಲನೇದಾಗಿ ನಾವು ಕಾದಿರುವಾಗ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಎರಡನೇದಾಗಿ ನಾವು ಕಾದಿರುವಾಗ ಅಥವಾ ದೇವರನ್ನು ಕರೆಯುವಾಗ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಕೀರ್ತನೆ 138 3ನೇ ವಾಕ್ಯ ಅದರ ಬಿ ಭಾಗ ಹೇಳಲ್ಪಟ್ಟಿದೆ, ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು
ಧೈರ್ಯಪಡಿಸಿದ್ದಿ. ಇಲ್ಲಿ ಕೀರ್ತನೆಗಾರನು ಹೇಳುತ್ತಾದನೆ, ನಾನು ಮೊರೆ ಇಡುವಾಗ ದೇವರೇ ನೀನು ಸದುತ್ತರವನ್ನು ಕೊಟ್ಟಿದ್ದೀಯ. ನಾನು ನನ್ನ ಆತ್ಮಕ್ಕೆ ಬಲವನ್ನು ಕೊಟ್ಟು ನನ್ನನ್ನು ಧೈರ್ಯಪಡಿಸಿದೀಯ. ನೋಡಿ ಪ್ರಿಯ ದೇವಜನರೇ, ಇಲ್ಲಿ ಕೀರ್ತನೆಗಾರನು ಹೇಳುತ್ತಾದನೆ, ನಾನು ಮೊರೆ ಇಟ್ಟಾಗ ನನಗೆ ಉತ್ತರ ದೊರಕಿತು. ಅದು ಮಾತ್ರವಲ್ಲ, ನನ್ನ ಆತ್ಮಕ್ಕೆ ಬಲವನ್ನು ಕೊಟ್ಟು ದೇವರು ನನ್ನನ್ನು ಬಲಪಡಿಸಿದ್ದಾನೆ. ಹೌದು ಪ್ರಿಯ ದೇವಜನರೇ, ದೇವರು ನೀವು ಕರೆಯುವಾಗ ನಿಮ್ಮ ಆಂತರ್ಯದಲ್ಲೇ ನಿಮ್ಮ ಆತ್ಮಕ್ಕೆ ದೇವರು ಬಲವನ್ನು ಕೊಡುವಂಥವನಾಗಿದ್ದಾನೆ. ಆದ್ದರಿಂದ ದೇವರನ್ನು ಕರೆಯಿರಿ, ಆ ಬಲವನ್ನು ಹೊಂದಿಕೊಳ್ಳಿರಿ. ಒಂದು ದಿನ ಆಸ್ಪತ್ರೆಯಲ್ಲಿ IC ವಾರ್ಡಿನಲ್ಲಿ ಪ್ರತಿ ಭಾನುವಾರ 11 ಗಂಟೆಗೆ ಹಾಸಿಗೆಯಲ್ಲಿದ್ದ ನರಳುತ್ತಾ ಇದ್ದಂಥ ರೋಗಿಗಳು ಸಾಯುತ್ತಲೇ ಇದ್ದರು. IC ವಾರ್ಡ್ನಲ್ಲಿ ಯಾವ ವಿಧವಾದ ರೋಗವಿದ್ದರೂ ಸರಿ, ಆ ಹಾಸಿಗೆಗೆ ಬರುವಂಥ ಒಬ್ಬೊಬ್ಬ ರೋಗಿಗಳು ಸಹ ಅವರು ಮರಣವನ್ನು ಹೊಂದುತ್ತಾ ಇದ್ದರು. ಇದು ಬಹಳ ತಿಂಗಳ ಕಾಲ ನಡೆಯಿತು. ಯಾರಿಗೂ ಅರ್ಥವಾಗಲಿಲ್ಲ. ಅದು ಸರಿಯಾಗಿ 11 ಗಂಟೆ ಸಮಯದಲ್ಲಿ ಮಾತ್ರ. ಆದ್ದರಿಂದ ಲೋಕದ ಪ್ರಸಿದ್ಧ ಸಂಶೋಧಕರನ್ನು ಕರೆಯಲ್ಪಟ್ಟರು. ಮುಂದಿನ ಭಾನುವಾರ ಸಂಶೋಧಕರು, ಎಲ್ಲ ವೈದ್ಯರು, ದಾದಿಯರು ಆ ವಾರ್ಡಿನ ಮುಂದೆ ನಿಂತು ಹೇಗಾದರೂ ಈ ದಿನ ನಾವು ಇದನ್ನು ಕಂಡು ಹಿಡಿಯಲೇಬೇಕೆಂಬಂತ ದೃಢವಾಗಿ ಎಲ್ಲರೂ ಮೌನವಾಗಿ ಕಾಯುತ್ತಾ ಇದ್ದರು. ಕೆಲವರು ಶಿಲುಬೆಯನ್ನು, ಕೆಲವರು ಸತ್ಯವೇದವನ್ನು ಹಿಡಿದುಕೊಂಡು ಒಂದು ವೇಳೆ ಸೈತಾನನ ತಂತ್ರವಾಗಿದ್ದರೆ ಇದನ್ನು ನಾವು ತೊಲಗಿಸಬೇಕೆಂಬುದಾಗಿ ಎನ್ನಿಸಿಕೊಂಡು ಸಿದ್ಧರಾಗಿದ್ದರು. ಸರಿಯಾಗಿ 11 ಗಂಟೆಗೆ ಎಲ್ಲರೂ ಏನಾಗಬಹುದೆಂಬುದಾಗಿ ಕಾಯುತ್ತಾ ಇರುವಂಥ ಸಮಯದಲ್ಲಿ ಆ ವಾರ್ಡ್ನ ಸ್ವಚ್ಛ ಮಾಡುವಂಥ ಒಬ್ಬ ಕ್ಲೀನರ್ ಬಂದು ಹಾಸಿಗೆಯಲ್ಲಿದ್ದ ರೋಗಿಯ ಉಸಿರಾಟದ ಯಂತ್ರದ ಆ ಪ್ಲಗ್ಗನ್ನು ತೆಗೆದು ತಾನು ಸ್ವಚ್ಛ ಮಾಡುವ ಯಂತ್ರದ ಪ್ಲಗ್ಗನ್ನು ಸಿಕ್ಕಿಸಿ ಸ್ವಚ್ಛ ಮಾಡಲು ಆರಂಭಿಸುತ್ತಾ ಇದ್ದನು. ನಾನು ಹೇಳೋದು ಅರ್ಥವಾಗ್ತದೆ ಎಂಬುದಾಗಿ ನಾನು ನಿಮಗೆ ಭಾವಿಸ್ತೇನೆ. ಅಂದರೆ IC ವಾರ್ಡ್ನಲ್ಲಿ ಅವರಿಗೆ ಆಮ್ಲಜನಕ್ಕೆ ಕೊಡುವಂಥ ಆ ಪ್ಲಗ್ಗನ್ನು ತೆಗೆದು ಇವನು ಕೆಲಸ ಮಾಡುವಂಥ ಆ ಯಂತ್ರದ ಪ್ಲಗ್ಗನ್ನು ಹಾಕುತ್ತಾ ಇದ್ದ. ಹಾಗೆ ಹಾಕಿದ್ರೆ ಏನಾಗ್ತದೆ? ಜನರು ಮರಣವನ್ನು ಹೊಂದುತ್ತಾರೆ. ಇದು ಸಾಧಾರಣವಾಗಿ ಒಂದು ಕತೆ, ನಿಜವಲ್ಲದ ಸಂಗತಿ. ಆದರೆ ಇದರ ಮೂಲಕ ನಾನು ಏನನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆ ನಮ್ಮ ಉಸಿರಾಗಿದೆ. ನೋಡಿ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮೊಳಗೆ ಬಲ ಬರುತ್ತದೆ. ಹೇಗೆ ಆ ವ್ಯಕ್ತಿ ಪ್ಲಗ್ಗನ್ನು ತೆಗೆದಾಗ ಆ IC ವಾರ್ಡ್ನಲ್ಲಿ ಸೀರಿಯಸ್ ಇದ್ದವರು ಸತ್ತು ಹೋದರೋ, ಅದೇ ವಿಧದಲ್ಲಿ ನೀನು ಪ್ರಾರ್ಥನೆ ಮಾಡದೇ ಇದ್ದರೆ ನಿನ್ನ ಬಲ ಕಡಿಮೆಯಾಗಿ ನೀನು ಮರಣವನ್ನು ಹೊಂದುತ್ತೀಯ. ಆದರೆ ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ನಮ್ಮನ್ನು ಒಂದೊಂದು ದಿವಸವೂ ಸಹ ಬಲಪಡಿಸುವಂಥದ್ದಾಗಿದೆ. ನೀನು ಪ್ರಾರ್ಥನೆ ಮಾಡುವಾಗ ದೇವರ ಶಕ್ತಿ ನಿನ್ನನ್ನು ದೃಢಪಡಿಸುವಂಥದ್ದಾಗಿದೆ. ಹಾಗಿರುವುದಾದರೆ ಪ್ರಿಯ ದೇವರ ಮಗುವೆ, ದೇವರು ನಿನ್ನನ್ನು ಬಲಪಡಿಸಬೇಕಾ? ಹಾಗಾದರೆ ಮೊದಲನೇದಾಗಿ ಕರ್ತನ ಸನ್ನಿಧಾನದಲ್ಲಿ ಕಾದು ಕುಳಿತುಕೊಳ್ಳ್ರಿ. ಎರಡನೇದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡುವಾಗ ಅಥವಾ ದೇವರನ್ನು ಕರೆಯುವಾಗ ದೇವರು ನಿಮ್ಮನ್ನು ಬಲಪಡಿಸುವನು. ಮೂರನೇದಾಗಿ ನಾವು ನಂಬಬೇಕು. ಏನು ನಂಬಬೇಕು? ದೇವರು ನನ್ನನ್ನು ಬಲಪಡಿಸುವನು. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಫಿಲಿಪ್ಪಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹಾಗಾದರೆ ನಮ್ಮನ್ನು ಬಲಪಡಿಸುವುದು ಯಾರು? ನಮ್ಮ ದೇವರು ನಮ್ಮನ್ನು ಬಲಪಡಿಸಬೇಕು. ನಾವು ನಂಬಬೇಕು. ದೇವರೇ, ನನ್ನನ್ನು ಬಲಪಡಿಸುವ ಆತನು ನೀನು ಬಲಪಡಿಸುವುದರ ಮುಖಾಂತರವಾಗಿ ನಾನು ಎಲ್ಲ ಕಾರ್ಯಗಳನ್ನು ಮಾಡಬಲ್ಲೆ. ಅಪೊಸ್ತಲ ಪೌಲನ ಹಾಗೆ ನಾವು ಹೇಳಬಹುದೇ? ದೇವರೇ, ನಾನು ಬಲಪಡಿಸುವಂಥ ಕ್ರಿಸ್ತನ ಮೂಲಕವಾಗಿ ನಾನು ಎಲ್ಲವನ್ನ ಮಾಡಬಲ್ಲೆ. ಹೌದು, ದೇವರು ನಿಮ್ಮ ಜೊತೆಯಲ್ಲಿದ್ದರೆ, ದೇವರ ಬಲ ನಿಮ್ಮ ಜೊತೆಯಲ್ಲಿದ್ದರೆ, ಬಲಪಡಿಸುವ ದೇವರು ನಿಮ್ಮ ಜೊತೆಯಲ್ಲಿದ್ದರೆ, ನೀವು ಲೋಕದಲ್ಲಿ ಯಾವುದೇ ಕಾರ್ಯಗಳು ನಿಮಗೆ ಅಸಾಧ್ಯವಿಲ್ಲ. ಕಾರಣ ಬಲಪಡಿಸುವ ಕ್ರಿಸ್ತನ ಮುಖಾಂತರವಾಗಿ ನಾವು ಬಲವನ್ನು ಹೊಂದಬಹುದಾಗಿದೆ. ಹಾಗಾದರೆ ನಾನು ಹೇಳಿದೆ, ಮೊದಲು ನಾವು ಕರ್ತನ ಸನ್ನಿಧಾನದಲ್ಲಿ ಕಾದಿರುವಾಗ ಬಲ ಉಂಟಾಗ್ತದೆ. ಎರಡನೇದಾಗಿ ನಾವು ದೇವರನ್ನು ಕರೆಯುವಾಗ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಮೂರನೇದಾಗಿ ನಾವು ನಂಬಬೇಕಂತ ಹೇಳಿದೆ. ನಾಲ್ಕನೇದಾಗಿ ಆತನ ಬಲ ಆಶ್ರಯಿಸಲು ದೇವರ ಬಳಿಯಲ್ಲಿ ನಾವು ಬರಬೇಕು. ನೋಡಿ, ಅನೇಕ ಜನರು ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ವ್ಯಾಯಾಮಗಾಗಿ ಜಿಮ್ಮಿಗೆ ಹೋಗ್ತಾರೆ. ಜಿಮ್ಮಿಗೆ ಹೋದರೆ ಅವರಿಗೆ ವ್ಯಾಯಾಮ ಮಾಡಿ ಒಳ್ಳೆಯ ಶಕ್ತಿಯನ್ನು ಅವರು ಪಡೆದುಕೊಳ್ಳುತ್ತಾರೆ. ಅದೇ ವಿಧದಲ್ಲಿ ನೀವು ಆತ್ಮಿಕ ಬಲ, ಎಲ್ಲ ವಿಧದ ಬಲವನ್ನು ಹೊಂದಬೇಕಾದರೆ
ಆತನ ಬಲವನ್ನು ಆಶ್ರಯಿಸಲು ದೇವರ ಬಳಿಯಲ್ಲಿ ಬರಬೇಕು. ಕೀರ್ತನೆ 105:4 ವಾಕ್ಯ ಹೇಳುತ್ತದೆ, ಯೆಹೋವನ ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ನೋಡಿ, ವಾಕ್ಯ ಹೇಳಲ್ಪಟ್ಟಿದೆ, ಯೆಹೋವನ ಆತನ ಬಲವನ್ನು ಆಶ್ರಯಿಸಿರಿ. ನಾವೇನು ಆತುಕೊಳ್ಬೇಕಂತೆ? ಯೆಹೋವನ ಬಲವನ್ನು. ನೋಡಿ, ನಾವು ನಮ್ಮ ಬಲವನ್ನು ಆತುಕೊಳ್ಳಬಾರದು, ನಮ್ಮ ಜ್ಞಾನವನ್ನು, ನಮ್ಮ ಶಕ್ತಿಯನ್ನು ಆತುಕೊಳ್ಳಬಾರದು. ನಮ್ಮ ಶಕ್ತಿಗೆ, ನಮ್ಮ ಯುಕ್ತಿಗೆ, ನಮ್ಮ ಬಲಕ್ಕೆ ಒಂದು ಇತಿಮಿತ ಇದೆ. ಆದರೆ ದೇವರ ಬಲವನ್ನು ಆಶ್ರಯಿಸಿಕೊಳ್ಳುವಾಗ ಆ ಬಲಕ್ಕೆ ಇತಿಮಿತಿ ಇಲ್ಲ. ಆ ಬಲ ನಮ್ಮ ಮುಂದೆ ಬೆಟ್ಟದ ಹಾಗೆ ಸಮಸ್ಯೆ ಬಂದರೂ ಆ ಬೆಟ್ಟವನ್ನು ಕಿತ್ತು ಹಾಕುವಂಥ ಬಲ, ಯಾವುದೇ ಹೋರಾಟಗಳು ಬಂದರೂ ಆ ಹೋರಾಟಗಳಲ್ಲಿ ಜಯವನ್ನು ಕೊಡುವಂಥ ಬಲ ಆ ಬಲವಾಗಿದೆ. ಆದ್ದರಿಂದ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವ ಸಮ್ಮುಖದಲ್ಲಿ ಬನ್ನಿರಿ. 5ನೇದಾಗಿ, ಆ ದೇವರ ಬಲ ನಮಗೆ ಹೇಗೆ ಉಂಟಾಗ್ತದೆ? ಆತನ ವಾಗ್ದಾನ ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಹೌದು, ದೇವರ ಒಂದೊಂದು ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ಬಲವನ್ನು ತರುವಂಥದ್ದಾಗಿದೆ. ಒಂದು ವೇಳೆ ನೀನು ಸೋತು ಹೋಗಿರಬಹುದು, ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಬಲವನ್ನು ತರುವಂಥದ್ದಾಗಿದೆ. ಕೀರ್ತನೆಗಳು 119:28 ವಾಕ್ಯ, ದೇವರೇ ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು. ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರೇ ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು. ಅಂದರೆ ದೇವರ ವಾಗ್ದಾನಗಳು ನಮ್ಮನ್ನು ಬಲಪಡಿಸ್ತದೆ. ಅನೇಕ ಸಾರಿ ಸೋತು ಹೋದಂಥ ಅನುಭವದಲ್ಲಿ, ಜೀವಿತದಲ್ಲಿ ಏನೋ ಒಂದು ಕಳ್ಕೊಂಡ ಪರಿಸ್ಥಿತಿಯಲ್ಲಿ ದೇವರ ವಾಗ್ದಾನಗಳನ್ನು ಓದುವಾಗ, ಅವುಗಳು ನೆನಪಿಗೆ ಬರುವಾಗ ನನ್ನ ಜೀವಿತದಲ್ಲಿ ನಾನು ಬಲವನ್ನು ಪಡೆದುಕೊಂಡಿದ್ದೇನೆ. ಹೌದು ಪ್ರಿಯ ದೇವ ಜನರೇ, ಸತ್ಯವೇದದಲ್ಲಿ ಕೂಡ ಅನೇಕ ವಾಗ್ದಾನಗಳು ಬರೆಯಲ್ಪಟ್ಟಿದೆ. ಆ ವಾಗ್ದಾನಗಳನ್ನು ನಾವು ಹಿಡಿದು ಪ್ರಾರ್ಥಿಸುವಾಗ ನಿಮ್ಮೊಳಗೆ ಒಂದು ಬಲ ಉಂಟಾಗ್ತದೆ. ಕೀರ್ತನೆಗಾರನು ಹೇಳ್ತಾನೆ, ದೇವರೇ ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು. ಹಾಗಾದರೆ ದೇವರ ವಾಗ್ದಾನ ನಿಮ್ಮನ್ನು ಬಲಪಡಿಸ್ತದೆ. 6ನೇದಾಗಿ, ಉಪವಾಸದಿಂದಿರುವಾಗ ನಿಮಗೆ ಬಲ ಉಂಟಾಗ್ತದೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋಷಾಫಾಟನ ವಿರುದ್ಧವಾಗಿ 3 ಅರಸರುಗಳು, ದೊಡ್ಡ ದೊಡ್ಡ ಅರಸರುಗಳು, ಅನೇಕ ಸೈನ್ಯಗಳು ಯೆಹೋಷಾಫಾಟನ ವಿರುದ್ಧವಾಗಿ ಬರುತ್ತಾ ಇದೆ. ಯೆಹೋಷಾಫಾಟನಿಗೆ ಈಗ ಬಲವಿಲ್ಲ, ಧೈರ್ಯವಿಲ್ಲ, ಏನು ಮಾಡಬೇಕೆಂಬುದಾಗಿ ಅವನಿಗೆ ಗೊತ್ತಾಗುತ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಯೆಹೋಷಾಫಾಟನು ಉಪವಾಸ ಮಾಡಿದ. ಅವನಿಗೆ ಗೊತ್ತಿತ್ತು, ಉಪವಾಸ ಮಾಡುವಾಗ ನನಗೆ ಬಲ ಉಂಟಾಗ್ತದೆ. ನೋಡಿ, ಯುದ್ಧದಲ್ಲಿ ಹೋರಾಡಬೇಕಾದ್ರೆ ಬಲ ಬೇಕು, ಬಲ ಬೇಕಾದರೆ ಅವರು ಶಕ್ತೀಕರಿಸಬೇಕು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಉಪವಾಸ ಮಾಡಿದ. ಉಪವಾಸ ಅಂತ ಹೇಳಿದ್ರೆ ಆ ನೀರು ಆಹಾರವನ್ನು ಬಿಟ್ಟು ಅವರು ಉಪವಾಸ ಮಾಡಿದರು. ದೇವರ ವಾಕ್ಯ ಹೇಳುತ್ತದೆ, ಅವರು ಉಪವಾಸ ಮಾಡುವಾಗ ದೇವರ ಬಲ ಅವರನ್ನು ಬಲಪಡಿಸ್ತು, ದೇವರ ಶಕ್ತಿ ಅವರನ್ನು ಬಲಪಡಿಸ್ತು. ಯೆಹೋಷಾಫಾಟನ ಜೀವಿತದಲ್ಲಿ ನೋಡುತ್ತೇವೆ, ದೇವರ ಬಲ ಒಂದು ದೊಡ್ಡ ಸೈನ್ಯದ ವಿರುದ್ಧವಾಗಿ ಅವರಿಗೆ ಜಯವನ್ನು ಕೊಡ್ತು. ಹೌದು ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ಉಪವಾಸದಿಂದಿರುವಾಗ ನಿಮ್ಮ ಜೀವಿತದಲ್ಲಿ ದೇವರ ಒಂದು ದೈವಿಕವಾದಂಥ ಬಲ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಸತ್ಯವೇದದಲ್ಲಿ ಕೂಡ ನಾವು ನೋಡುವಾಗ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆವರೆಗೆ ಯಾರೆಲ್ಲ ಉಪವಾಸ ಮಾಡಿದರೋ ಅವರ ಜೀವಿತದಲ್ಲಿ ಬಲವನ್ನು ಹೊಂದಿಕೊಂಡರೋ. ಉಪವಾಸ ಮಾಡುವಾಗ ನಿನ್ನೊಳಗಿರುವಂಥ ಅಂತರ್ಯದ ಮನುಷ್ಯನು, ಆತ್ಮಿಕ ಮನುಷ್ಯನು, ಅವನು ಬಲವನ್ನು ಹೊಂದುವಂಥವನಾಗಿರುತ್ತಾನೆ. ಹೌದು ಪ್ರಿಯ ದೇವ ಜನರೇ, ಹಾಗಾದರೆ ನಿನಗೆ ದೇವರು ನಿನ್ನನ್ನು ಬಲಪಡಿಸಬೇಕಾ? ನೀನು ಮಾಡಬೇಕಾದದ್ದು ಇಷ್ಟೇ, ನೀನು ಉಪವಾಸ ಪ್ರಾರ್ಥನೆ ಮಾಡು, ದೇವರ ಬಲ ನಿನಗೆ ಉಂಟಾಗುವಂಥದ್ದಾಗಿದೆ. ಮೊದಲನೇದಾಗಿ ನಾನು ಹೇಳಿದೆ, ದೇವರ ಬಲವನ್ನು ಹೇಗೆ ಹೊಂದಿಕೊಳ್ಳಬೇಕೆಂಬುದಾಗಿ. ಮೊದಲನೇದಾಗಿ, ನೀವು ಕಾದಿರುವಾಗ ದೇವರ ಬಲ ಉಂಟಾಗ್ತದೆ. 2ನೇದಾಗಿ ನಾನು ಹೇಳಿದೆ, ನೀವು ದೇವರನ್ನು ಕರೆಯುವಾಗ ದೇವರು ನಿಮ್ಮನ್ನು ಬಲಪಡಿಸುವನು. 3ನೇದಾಗಿ ನಾನು ಹೇಳಿದೆ, ನೀವು ನಂಬಬೇಕು. ಪೌಲನು ನಂಬಿದ ಹಾಗೆ ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನ ಮಾಡಬಲ್ಲೆ. ನೀವು ನಂಬುವಾಗ ದೇವರ ಬಲ ನಿಮ್ಮನ್ನು ಆವರಿಸ್ತದೆ. 4ನೇದಾಗಿ, ಆತನ ಬಲವನ್ನು ಆಶ್ರಯಿಸಿ ದೇವರ ಬಳಿಗೆ ಬರಬೇಕು.
ಐದನೇದಾಗಿ ನಾನು ಹೇಳಿದೆ, ದೇವರ ವಾಗ್ದಾನ ನಿಮ್ಮನ್ನು ಬಲಪಡಿಸ್ತದೆ. ಆರನೇದಾಗಿ ನಾನು ಹೇಳಿದೆ, ನೀವು ಉಪವಾಸದಿಂದಿರುವಾಗ ದೇವರು ನಿಮ್ಮನ್ನು ಬಲಪಡಿಸುವನು. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಈ ದೇವರ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ಈ ಸಂಗತಿಗಳನ್ನು ಮಾಡ್ರಿ. ದೇವರು ಹೇಳಿದ್ದಾರೆ, ನಾನೇ ನಿಮ್ಮನ್ನು ಬಲಪಡಿಸುವೆನು. ಹಾಗಾದರೆ ಈ ವಾಗ್ದಾನಕ್ಕಾಗಿ ನಾವು ಸ್ತೋತ್ರ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನೀವು ನನ್ನನ್ನು ಬಲಪಡಿಸ್ತೀರಿ ಎಂಬುದಾಗಿ ಹೇಳಿದ್ದೀರಾ. ನೀವು ನನ್ನನ್ನು ಬಲಪಡಿಸ್ರಿ. ಆ ಬಲವನ್ನು ಹೊಂದಿಕೊಂಡು ನನ್ನ ಎಲ್ಲ ಕಾರ್ಯಗಳಲ್ಲಿ, ನನ್ನ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಬಲವನ್ನು ಹೊಂದಿ ನಾನು ಮುಂದುವರಿಯುತ್ತೇನೆಂಬಂಥ ಆ ತೀರ್ಮಾನದೊಂದಿಗೆ ನಾವು ದೇವ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ನಿಮಿಷ ನಮ್ಮ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು ಸ್ವಾಮಿ. ದೇವರೇ, ನಾವು ಬಲ ಇಲ್ಲದಿರುವಾಗ ನೀವು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದೀರಾ. ದೇವರೇ, ಈ ದಿನ ಕೂಡ ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ಹೇಳಿದ್ದೀರ ಸ್ವಾಮಿ, ನಾನು ನಿಮ್ಮನ್ನು ಬಲಪಡಿಸುವೆನೆಂಬುದಾಗಿ. ಇವತ್ತಿನ ವಾಕ್ಯದ ಆಧಾರದಲ್ಲಿ ನಾವು ಕಲಿತ ಹಾಗೆ ನಿನ್ನ ಬಲವನ್ನು ಹೊಂದಿಕೊಳ್ಳುವುದಕ್ಕೆ ನಿಮ್ಮ ಸಮ್ಮುಖದಲ್ಲಿ ಕಾದಿರುವಂತೆ, ನಿಮ್ಮನ್ನು ಕರೆಯುವಂತೆ, ನಿಮ್ಮ ಬಲವನ್ನು ದೇವರೇ, ನಿಮ್ಮ ಆಶ್ರಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಬರುವಂತೆ, ದೇವರೇ ನೀವು ನಮ್ಮನ್ನು ಬಲಪಡಿಸ್ತಾರೆ ಎಂಬುದಾಗಿ ನಂಬುವಂತೆ, ಉಪವಾಸ ಮಾಡುವಂತೆ, ನಿಮ್ಮ ವಾಗ್ದಾನಗಳ ಮೂಲಕ ನಾವು ನಂಬಿ ಆ ಬಲವನ್ನು ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ಮಾಡ್ರಿ. ವಿಶೇಷವಾಗಿ ಕರ್ತನೆ, ಯಾಸರಿ ಟಿವಿಯನ್ನು ವೀಕ್ಷಿಸ್ತಾ ಇರುವ ಪ್ರತಿಯೊಬ್ಬ ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈಗ ಪ್ರಾರ್ಥಿಸುವ ಸಮಯದಲ್ಲೇ ಅವರನ್ನು ದೇವರೇ ನಿನ್ನ ಬಲವು ಆವರಿಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ನೀವು ಬಲಪಡಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಕೈಗಳಲ್ಲಿ ಸಮರ್ಪಿಸ್ತೇವೆ ರಾಜ. ನೀವೇ ಆಳ್ವಿಕೆ ಮಾಡ್ರಿ. ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ.